ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಬೆಳಕಿನಲ್ಲಿ ನಡೆಯಬೇಕು. ದೇವರು ಪರ್ವತ ಪ್ರಸಂಗದಲ್ಲಿ ನಾವು ನೋಡುವುದಾದರೆ, ಮತ್ತಾಯ 5:1-2 ನೀವು ಗಮನಿಸೋದಾದರೆ, ಯೇಸು ತನ್ನ ಶಿಷ್ಯರಿಗೆ ಬೋಧಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಶಿಷ್ಯರಿಗೆ ಅಲ್ಲಿ ಏನಪ್ಪ ಬೋಧಿಸಿದರು ಅಂತಂದರೆ, ನಿಮ್ಮ ಧರ್ಮ ಕಾರ್ಯಗಳನ್ನು ಜನರು ನೋಡಲಿ ಎಂದು ಅವರ ಮುಂದೆ ಮಾಡಬಾರದು. ಎಚ್ಚರಿಕೆ ನೋಡಿ, ನಿಮ್ಮ ಧರ್ಮ ಕಾರ್ಯಗಳಿದೆಯಲ್ಲ, ಆ ಧರ್ಮ ಕಾರ್ಯಗಳನ್ನು ಜನರು ನೋಡಬೇಕು ಎಂಬುದಾಗಿ ನೀವು ಮಾಡಬೇಡಿ. ಅದು ಎಚ್ಚರಿಕೆ. ಮತ್ತಾಯ 6:1. ಆಮೇಲೆ ತನ್ನ ಶಿಷ್ಯರಿಗೆ ಫರಿಸಾಯರು ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎನ್ನುವುದಾಗಿ ದೇವರು ಎಚ್ಚರಿಸ್ತಾರೆ. ಅಂದರೆ ನಾವು ಬೆಳಕಿನಲ್ಲಿ ನಡೆಯಬೇಕು. ಸತ್ಯವೇದ 1 ಯೋಹಾನ 1:7 ನಾವು ನೋಡುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದಿದ್ದರೆ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇರಲು ಆಗುವುದಿಲ್ಲ. ನಾವು ಬೆಳಕಿನಲ್ಲಿ ನಡೆದರೆ ಖಚಿತವಾಗಿ ಏನನ್ನೂ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬೆಳಕು ಎಲ್ಲವನ್ನ ಪ್ರಕಟ ಮಾಡ್ತದೆ. ಬೆಳಕು ಎಲ್ಲವನ್ನ ಬಟಾಬಯಲು ಮಾಡ್ತದೆ. ಏನನ್ನು ಅಲ್ಲಿ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಮನುಷ್ಯನ ಜೀವನದಲ್ಲಿ ಬಚ್ಚಿಡುವಂತಹ ಅಥವಾ ಮುಚ್ಚಿಡುವಂಥ ಯಾವುದೋ ವಿಷಯ ಇದೆ ಅನ್ನುವಂಥದ್ದು ಅಲ್ಲೇನೂ ಇಲ್ಲ. ಬೆಳಕಿನಲ್ಲಿ ನಡೆಯುವುದು ಅಂದರೆ ನಮ್ಮ ಬಾಳು ಒಂದು ತೆರೆದ ಪುಸ್ತಕವಾಗಿ ಆಗುವುದು ಎನ್ನುವುದರ ಅರ್ಥ. ನಾವು ನಮ್ಮ ಖಾಸಗಿ ಜೀವನ, ನಮ್ಮ ಲೆಕ್ಕಪತ್ರಗಳು, ನಮ್ಮ ಪ್ರತಿಯೊಂದನ್ನು ಪರೀಕ್ಷಿಸಲು ಜನರನ್ನು ಆಹ್ವಾನಿಸಬಹುದು. ನಾವು ಮುಚ್ಚಿಡುವಂಥದ್ದು ಬರುವಂಥದ್ದಿಲ್ಲ, ಯಾವುದೂ ಇರುವುದಿಲ್ಲ. ನಾವು ಪರಿಪೂರ್ಣವೆಂದು ಇದರ ಅರ್ಥ ಅಲ್ಲವೇ ಅಲ್ಲ. ಆದರೆ ಇಲ್ಲಿ ಗಮನಿಸಿ, ಯಥಾರ್ಥತೆ ಇರುವ ಹಾಗೆ ಸಹಜವಾಗಿ ಬದುಕುವುದು ಮತ್ತು ಬದುಕನ್ನು ಕಟ್ಟಿಕೊಳ್ಳುವುದು ಮತ್ತು ಬದುಕುವುದಕ್ಕೆ ಕರ್ತನ ಸುವಾರ್ತೆಯನ್ನು ಸಾರುವಂಥದ್ದು ದೇವರು ನಮ್ಮೆಲ್ಲರಿಂದ ಅಪೇಕ್ಷಿಸುವಂಥ ಮೊದಲನೇ ವಿಷಯ ಯಥಾರ್ಥತೆ. ಅಂದರೆ ಅದು ಸಂಪೂರ್ಣವಾದಂಥ ಯಥಾರ್ಥತೆ. ನಾವು ಮೊದಲು ಯಥಾರ್ಥರಾಗಲು ನಿಶ್ಚಯಿಸಿದರೆ ನಮ್ಮ ಇತರ ಅನೇಕ ಸಮಸ್ಯೆಗಳು ಬಹಳ ಬೇಗ ಪರಿಹಾರ ಆಗ್ತವೆ. ದೇವರ ಮುಂದೆ, ಜನರ ಮುಂದೆ ಪ್ರಾಮಾಣಿಕತೆ ಎಂಬ ಈ ಮೂಲಭೂತ ನಿಯಮವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಹಿಂದೆಂದೂ ಅನುಭವಿಸಿದಂತಹ ಅದ್ಭುತಗಳನ್ನು ನಾವು ಸಾಧಿಸ್ತೇವೆ. ಆದರೆ ನೀವು ಪ್ರೋತ್ಸಾಹಕರವಾದಂಥ ಮಾತುಗಳನ್ನು, ಶ್ರದ್ಧೆಯ ಮಾತುಗಳನ್ನು ನೀವು ಸ್ವೀಕರಿಸಿ ಯಥಾರ್ಥತೆಯಿಂದ ಬದುಕುವಂಥದ್ದು ಬಹಳ ಮುಖ್ಯ. ಕ್ರೈಸ್ತರು ಯಥಾರ್ಥತೆ ಪ್ರಮುಖ ಪಾಠವನ್ನು ಕಲಿಯಬೇಕಾಗ್ತದೆ. ನಮ್ಮ ಬದುಕು ಕರ್ತನಿಗಾಗಿ, ನಮ್ಮ ಬಾಳ್ವೆ ಕರ್ತನಿಗಾಗಿ. ಪ್ರತಿ ದಿವಸ ಎದ್ದಾಗ ದೇವರು ನಮಗೊಂದು ಹೊಸ ಬದುಕನ್ನು ಕೊಟ್ಟಿರ್ತಾರೆ, ನಿತ್ಯ ವಿನೂತನವಾದಂಥ ಬದುಕನ್ನು. ನಮ್ಮ ಬದುಕನ್ನು, ನಮಗೆ ಬದುಕನ್ನು ಕೊಟ್ಟಂಥ ಕರ್ತನಿಗೆ ನಾವು ಮಹಿಮೆ ಸಲ್ಲಿಸೋಣ. ನಮಗೆ ಬದುಕನ್ನು ಕೊಟ್ಟಂಥ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಯಾಕಂದರೆ ದೇವರು ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಸುರಿಸಿದಂಥ ರಕ್ತ ಉಂಟಲ್ಲ, ಆ ರಕ್ತ ಅಮೋಘವಾದದ್ದು. ಈ ಜಗತ್ತಿನಲ್ಲಿ ಯಾರೂ ಮಾಡದಿರುವಂಥ ಒಂದು ತ್ಯಾಗವನ್ನು ಮಾಡಿದಂಥವರು ಯೇಸು ಸ್ವಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ವಿಧವೆಯರಿಗಾಗಿ ಪ್ರಾರ್ಥಿಸ್ತೇನೆ, ಅನಾಥರಿಗಾಗಿ ಪ್ರಾರ್ಥಿಸ್ತೇನೆ, ಅಬಲೆಯರಿಗಾಗಿ ಪ್ರಾರ್ಥಿಸ್ತೇನೆ, ಅವಿಧೇಯರಾಗಿ ಪ್ರಾರ್ಥಿಸ್ತೇನಪ್ಪ. ಸಹಾಯ ಮಾಡು ಸ್ವಾಮಿ. ಅಪ್ಪ, ಸಹಾಯ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಸಹಾಯ ಮಾಡಪ್ಪ. ದೇವರೇ, ಆ ಮಕ್ಕಳಿಗೊಂದು ಬಾಳ್ವೆ ಕೊಡು, ಒಂದು ಬದುಕು ಕೊಡು, ನಿತ್ಯ ವಿನೂತನವಾದಂಥದ್ದನ್ನು ಕೊಡು ಸ್ವಾಮಿ. ಅಪ್ಪ,
ಸೆವೆನ್ ಲ್ಯಾಂಪ್ ಚಾನಲ್ ಮೂಲಕ ಜಗತ್ತಿನ ಮೂಲೆ ಮೂಲೆಗೆ ಹೋಗೋದಕ್ಕೆ ಸಹಾಯ ಮಾಡಿಸು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಅಮೇನ್, ಅಮೇನ್.